ಸಂಸಾರದಲ್ಲಿ ದುಃಖವನ್ನ ಹೊಂದಿ ಬಳಲಿ ಬೆಂಡಾದವರಿಗೆ ಇನ್ನೇನ್ ನಾನ್ ಮೇಲ್ ಏಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರಾದ್ರೂ ಕೂಡ ಅಂದುಕೊಂಡ್ರೆ ದುಃಖ ಪಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸಲ ಹೋಗಿ ಮಂತ್ರಾಲಯ ಕ್ಷೇತ್ರಕ್ಕೋ ಅಥವಾ ರಾಯರ ಮಠದಲ್ಲಿ ಸನ್ನಿಹಿತರಾದ ರಾಘವೇಂದ್ರ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೋ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಪಾತಾಳದಿಂದ ಎಬ್ಬಿಸಿ ನಿಮ್ಮನ್ನ ಊರ್ಧ್ವಲೋಕ ಉನ್ನತ ಸ್ಥಿತಿಗೆ ಕೊಂಡೊಯ್ದು ಸಮಾಜದಲ್ಲಿ ಒಂದು ಉನ್ನತ ಸ್ಥಿತಿಗೆ ಅಥವಾ ನಿಮ್ಮ ಶ್ರೇಯಸ್ಸಿಗೆ ಕಾರಣರಾಗ್ತಾರೆ. ಅದು ರಾಘವೇಂದ್ರ ಪ್ರಭುಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರ ನಾಮ ಚಿಂತನಾ ಯಜ್ಞದಲ್ಲಿ ಇವತ್ತಿನ ದಿನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದೀನಾನಾಥ ಗತಿ ಪ್ರದಾಯ ನಮಃ. ಇವತ್ತಿನ ದಿನ ಒಂದು ಪ್ರಸಿದ್ಧವಾದ ಮಾತು, ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ. ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ಗುಣಗಳೂ ಕೂಡ ಇವತ್ತಿನ ದಿನ ಇದ್ದಾವೆ ಅಂದ್ರೆ ಅದು ದುಡ್ಡಿದ್ದವನಲ್ಲಿ, ದುಡ್ಡು ಅಥವಾ ದುಡ್ಡು ಇರ್ತಕ್ಕಂಥ ವ್ಯಕ್ತಿಯಲ್ಲಿ. ಕಾಸಿದ್ದವನೇ ಬಾಸು, ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನುವಂತಹ ಒಂದು ಪ್ರಸಿದ್ಧವಾದ ಮಾತುಗಳಿದೆ. ಅದು ಏನ್ ತಪ್ಪು ಮಾಡಿದರೂ ಕೂಡ ಅದು ತಪ್ಪೇ ಅಲ್ಲ. ಒಬ್ಬ ಬಡವ ಅಥವಾ ಒಬ್ಬ ಬಲ್ಲಿದ ಅಥವಾ ಒಬ್ಬ ಅನಾಥ ವ್ಯಕ್ತಿ ಇವತ್ತಿನ ದಿನ ಏನು ಸರಿ ಮಾಡಿದರೂ ಕೂಡ ಆ ಕೆಲಸ ಯಾವತ್ತೂ ಕೂಡ ಅದು ಸರಿ ಅಂತ ಹೇಳಲ್ಲ. ಯಾಕಿದಕ್ಕೇನು ಕಾರಣ? ಸಹಜವಾಗಿ ಕಲಿಯುಗದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಥವಾ ಗುಣಗಳನ್ನ ಗುರುತಿಸುವ ವಿಷಯದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಾಗಿ ದುಡ್ಡಿದ್ರೇನೆ ಇವತ್ತಿನ ದಿನ ಜನ ನಮಗೆ ಬೆಲೆಯನ್ನ ಕೊಡ್ತಾರೆ ಹೊರತು ದುಡ್ಡಿಲ್ಲ ಅಂತಾದ್ರೆ ಯಾವತ್ತೂ ಯಾರೂ ಕೂಡ ನಮಗೆ ಬೆಲೆ ಕೊಡಲಾರರು ಅನ್ನುವಂತಹ ಒಂದು ಮನಸ್ಥಿತಿಗೆ ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಂದು ಬಿಟ್ಟಿದ್ದಾನೆ. ಹಾಗಾದ್ರೆ ಇಂತಹ ದೀನರನ್ನ, ಅನಾಥರನ್ನ, ದೀನ ಅನ್ನೋ ಶಬ್ದದ ಅರ್ಥ ದುಃಖಿ ಅಂತ ಅರ್ಥ. ಸಂಸಾರದಲ್ಲಿ ಇವತ್ತಿನ ದಿನ ನಾವು ಇದ್ದೇವೆ, ನೀವು ಇದ್ದೀರಾ. ದುಃಖ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇದ್ದೇ ಇದೆ. ದುಃಖ ಇಲ್ಲದೆ ಇರತಕ್ಕಂತಹ ಒಂದು ಸಂಸಾರ ಅನ್ನೋದು ಇಲ್ಲವೇ ಇಲ್ಲ. ಅಣ್ಣ ತಮ್ಮಂದರ ಮಧ್ಯದಲ್ಲೇ ಇವತ್ತಿನ ದಿನ ಒಂದು ಒಳ್ಳೆ ಅಭಿಪ್ರಾಯ ಇರಲ್ಲ ಅಂತಾದ್ರೆ ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಮಕ್ಕಳು, ತಂದೆ ತಾಯಿಗಳು, ಸಹಜವಾಗಿ ಇವರೆಲ್ಲರಲ್ಲಿಯೂ ಕೂಡ ಏಕರೂಪವಾದ ಅಭಿಪ್ರಾಯ ಯಾವತ್ತೂ ಕೂಡ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಿನ್ನ ಭಿನ್ನ ಅಭಿಪ್ರಾಯಗಳಿಂದ ಸಹಜವಾಗಿ ಇವರಿಷ್ಟು ಜನಗಳ ಮಧ್ಯದಲ್ಲಿ ಒಬ್ಬ ದುಃಖಿ ಆಗೇ ಆಗ್ತಾನೆ. ಆ ದುಃಖ ಕೇವಲ ಬಾಂಧವರಿಂದ ಮಾತ್ರ ಬರತಕ್ಕಂತಹದ್ದು ಅಂತ ಅರ್ಥ ಅಲ್ಲ. ಅವನಿಗಿದ್ದ ಬಡತನದಿಂದ ಅವನಿಗೆ ದುಃಖ ಬಂದಿರಬಹುದು, ಅಥವಾ ಸಂಪತ್ತಿನಿಂದಲೇನೆ ಇವತ್ತಿನ ದಿನ ದುಃಖ ಬಂದಿರಬಹುದು. ನಾವೆಲ್ಲ ಅನೇಕ ಶ್ರೀಮಂತರನ್ನ ಇವತ್ತಿನ ದಿನ ನೋಡ್ತೇವೆ, ಹಾಯಾಗಿ ನಿದ್ದೆ ಮಾಡ್ತಾ ಇರಲ್ಲ ಇವತ್ತಿನ ದಿನ. ಒಬ್ಬ ಬಡವನಾದವನು ನಾಳೆ ಏನು ಅನ್ನೋ ಆಲೋಚನೆ ಅಷ್ಟೇ ಹೊರತು ಶ್ರೀಮಂತನಿಗೆ ಇದ್ದ ಕಷ್ಟ ಕಾರ್ಪಣ್ಯಗಳು ಇವತ್ತಿನ ದಿನ ಒಬ್ಬ ಬಡವ ಬಲ್ಲಿದನಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸಹಜವಾಗಿ ದುಃಖಿಗಳೇ. ಹಾಗಾದ್ರೆ ಈ ದುಃಖವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಬುದ್ಧಿಶಕ್ತಿಯಲ್ಲಿ ಆಲೋಚನೆಯನ್ನ ಮಾಡ್ತಾ ದುಃಖದ ಪರಿಹಾರಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಹೀಗೆ ಸುಖ ದುಃಖ ಮನುಷ್ಯನ ಜೀವನದಲ್ಲಿ ಯಾವತ್ತೂ ಕೂಡ ಹೇಳಿ ಕೇಳಿ ಬರತಕ್ಕಂಥ ವಸ್ತುಗಳಲ್ಲ. ದುಃಖ ಬಂದ್ರೆ ಆಕಾಶವೇ ಕಳಚಿ ಬಿದ್ದಂಥ ದುಃಖ ಬರುತ್ತೆ, ಅಥವಾ ಭೂತಾಯಿ ಎದ್ದು ಹೊಡೆದ ಅನುಭವ ಇವತ್ತಿನ ದಿನ ಒಬ್ಬ ದುಃಖಿತನಿಗೆ ಆಗತ್ತೆ. ದುಃಖ ಅನ್ನೋದು
ಅನೇಕ ರೂಪದಲ್ಲಿ ಇವತ್ತಿನ ದಿನ ಅದು ಪರ್ಯವಸಾನ ಆಗುತ್ತೆ. ಹಾಗಾದ್ರೆ ಇಂಥ ದುಃಖಿತರನ್ನ ರಕ್ಷಣೆ ಮಾಡೋರು ಯಾರು? ಅಥವಾ ಅನಾಥರನ್ನ ನಾವೆಲ್ಲ 2019-20 ಮಧ್ಯದಲ್ಲಿ ಎಷ್ಟೋ ಜನ ಮಕ್ಕಳು ಇವತ್ತಿನ ದಿನ ಅನಾಥರಾಗಿ ಬಿಟ್ಟಿದ್ದಾರೆ, ತಮ್ಮ ತಂದೆ ತಾಯಿಗಳನ್ನ ಕಳೆದುಕೊಂಡು. ಹೆಂಡತಿ ಗಂಡನನ್ನ ಕಳೆದುಕೊಂಡು ಅನಾಥಳಾಗಿದ್ದಾಳೆ, ಗಂಡ ಹೆಂಡತಿಯನ್ನ ಕಳೆದುಕೊಂಡು ಅನಾಥನಾಗಿದ್ದಾನೆ, ಮಕ್ಕಳು ತಮ್ಮ ಒಡ ಹುಟ್ಟಿದವರನ್ನ ಕಳೆದುಕೊಂಡು ಅಥವಾ ತಮ್ಮನ್ನ ಹುಟ್ಟಿಸಿದ ದೇವತಾ ಸ್ವರೂಪಿಗಳಾದ ತಂದೆ ತಾಯಂದಿರನ್ನ ಕಳೆದುಕೊಂಡು ಇವತ್ತಿನ ದಿನ ಅನಾಥರಾಗಿದ್ದಾರೆ. ಹಾಗಾಗಿ ಒಂದಂತೂ ಕಣ್ಣಿಗೆ ಕಟ್ಟತಕ್ಕಂತಹ ಸಂಗತಿ, ಯಾರೋ ಒಬ್ಬ ಮನುಷ್ಯ ಕರೋನಾ ಅನ್ನೋ ರೋಗದಿಂದ ಸತ್ತು ಹೋಗ್ತಾನೆ. ಗಂಡನ ಸಾವೇ ಹೆಂಡತಿಯ ಸಾವಿಗೆ ಮುನ್ನುಡಿ ಎನ್ನುವಂತೆ ಹೆಂಡತಿಯೂ ಕೂಡ ಅದೇ ವೇದನೆಯಲ್ಲಿ ಸ್ವಲ್ಪ ದಿನಕ್ಕೆ ಮರಣವನ್ನ ಹೊಂತಾಳೆ. ಇಬ್ಬರು ವೃದ್ಧರಾಗಿದ್ರು. ಆಶ್ಚರ್ಯ ಅಂದ್ರೆ ಅಪ್ಪನ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನೋ ದುಃಖದಲ್ಲಿ ತಾಯಿಯನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಅನೇಕ ಪ್ರಯತ್ನವನ್ನ ಪಟ್ಟ. ದುರಂತ ತಾಯಿಯ ಜೊತೆಗೆ ಮಗನೂ ಕೂಡ ಸತ್ತು ಹೋಗ್ಬಿಟ್ಟ. ಹೀಗೆ ಕಾಲ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಕೋಪಗಳು ಅಥವಾ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಯಾರಿಗೋ ಅನುಕೂಲ ಆದ್ರೂ ಕೂಡ ಇನ್ಯಾರಿಗೋ ಅದು ದುಃಖವನ್ನು ತಂದೊಡ್ಡತ್ತೆ, ಅಥವಾ ಇನ್ಯಾರನ್ನೋ ಅದು ಅನಾಥರನ್ನಾಗಿ ಮಾಡಿ ಹಾಕುತ್ತೆ. ಹಾಗಾಗಿ ತಂದೆ ತಾಯಂದಿರನ್ನ ಕಳ್ಕೊಂಡವರಿಗೆ, ಮಕ್ಕಳನ್ನ ಕಳೆದುಕೊಂಡವರಿಗೆ, ಹೆಂಡತಿ ಗಂಡನನ್ನ ಕಳೆದುಕೊಂಡವರಿಗೆ, ಇವರೆಲ್ಲರಿಗೂ ಕೂಡ ಅನುಗ್ರಹ ಮಾಡಬೇಕು. ಎಷ್ಟು ಅಂತ ಆ ದುಃಖದಲ್ಲಿ ಇವತ್ತಿನ ದಿನ ಅನಾಥ ಪ್ರಜ್ಞೆಯಿಂದ ನಾವು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯನಾ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ? ಹಾಗಾಗಿ ಆ ಅನಾಥ ಪ್ರಜ್ಞೆಯನ್ನ ಕಳೆದು ಅವರ ಜೀವನದಲ್ಲಿ ಅಕಾಲಿಕವಾಗಿ ಉಂಟಾದ ದುಃಖವನ್ನ ಪರಿಹಾರ ಮಾಡ್ತಾ ಅವರಿಂದಲೂ ಕೂಡ ಉತ್ತಮವಾದ ಕೆಲಸವನ್ನ ಮಾಡಿಸ್ತಕ್ಕಂಥ ಮಹನೀಯರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು ಮಾತ್ರ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಲ್ವಾ, ದುರ್ಬಲರ ಪಕ್ಷಪಾತಿ ನಾನು, ಮಮ ಪ್ರಾಣಾಹಿ ಪಾಂಡವಾಹ. ನ್ಯಾಯವಾಗಿ ಸಿಗಬೇಕಾಗಿದ್ದ ರಾಜ್ಯ ಇವತ್ತಿನ ದಿನ ಪಾಂಡವರಿಂದ ವಂಚಿತವಾಗಿದೆ. ಹಾಗಾಗಿ ನಾನು ಪಾಂಡವರ ಪಕ್ಷಪಾತಿ ಅಂತ. ಹಾಗೆ ರಾಘವೇಂದ್ರ ತೀರ್ಥರು ಕೂಡ ಇವತ್ತಿನ ದಿನ ಯಾರಿಗೆ ಯಾರು ಗತಿಯೇ ಇಲ್ಲವೋ, ಯಾರು ಜೀವನದಲ್ಲಿ ಸದಾ ಕಾಲ ದುಃಖಿಗಳಾಗಿರ್ತಾರೋ ಅವರಿಗೆ ನಾನು ಇವತ್ತಿನ ದಿನ ಗುರು ಆಗ್ತೇನೆ ಅಥವಾ ಪ್ರಭು ಆಗ್ತೇನೆ, ಏನೋ ಒಂದು ಮಾಡಿ ಅವರನ್ನ ರಕ್ಷಣೆ ಮಾಡತಕ್ಕಂತ ಒಂದು ಜವಾಬ್ದಾರಿಯನ್ನ ನಾನು ಹೊತ್ತುಕೊಳ್ತೇನೆ. ಇಂಥ ಮಹಾ ಕರುಣಾಳುಗಳು ರಾಘವೇಂದ್ರ ತೀರ್ಥರು. ಹಾಗಾಗಿ ಸಂಸಾರದಲ್ಲಿ ದುಃಖವನ್ನ ಹೊಂದಿ ಬಳಲಿ ಬೆಂಡಾದವರಿಗೆ ಇನ್ನೇನ್ ನಾನ್ ಮೇಲ್ ಏಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರಾದ್ರೂ ಕೂಡ ಅಂದುಕೊಂಡ್ರೆ ದುಃಖ ಪಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸಲ ಹೋಗಿ ಮಂತ್ರಾಲಯ ಕ್ಷೇತ್ರಕ್ಕೋ ಅಥವಾ ರಾಯರ ಮಠದಲ್ಲಿ ಸನ್ನಿಹಿತರಾದ ರಾಘವೇಂದ್ರ ತೀರ್ಥರ ಮೃತ್ತಿಕಾ ಬೃಂದಾವನಕ್ಕೋ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಪಾತಾಳದಿಂದ ಎಬ್ಬಿಸಿ ನಿಮ್ಮನ್ನ ಊರ್ಧ್ವಲೋಕ ಉನ್ನತ ಸ್ಥಿತಿಗೆ ಕೊಂಡೊಯ್ದು ಸಮಾಜದಲ್ಲಿ ಒಂದು ಉನ್ನತ ಸ್ಥಿತಿಗೆ ಅಥವಾ ನಿಮ್ಮ ಶ್ರೇಯಸ್ಸಿಗೆ ಕಾರಣರಾಗ್ತಾರೆ. ಅದು ರಾಘವೇಂದ್ರ ಪ್ರಭುಗಳು. ಇಂತಹ ಮಂತ್ರಾಲಯ ಪ್ರಭುಗಳು ನಮಗೂ ಕೂಡ ಅನುಗ್ರಹವನ್ನ ಮಾಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ಈ ನಾಮದಲ್ಲಿ ನಾವು ಚಿಂತನೆ ಮಾಡಬಹುದಾಗಿದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.